ಬಂತು ಬರ್ತಾ ಇದೆ ಈ ಕಡೆ. ಸೊ ಓಕೆ, ನಾನಿವಾಗ ಸಫಾರಿ ಟಿಕೆಟ್ ತೊಗೊಂಡೆ. ಸೊ ಟಿಕೆಟ್ ಪ್ರೈಸ್ ಬಂದು 400 ರೂಪಾಯಿ ಇರುತ್ತೆ. ಸೊ ಮೊದಲೇ ನಾನು ಝೂ ಟಿಕೆಟ್ ತೊಗೊಂಡ್ರಿಂದ 100 ರೂಪಾಯಿ ಲೆಸ್ ಆಗಿದೆ, 300 ಇದೆ ಇವಾಗ. ಓಕೆ, ನಾ ಇವಾಗ ಸಫಾರಿ ಬಸ್ಗಳೆಲ್ಲ ಅಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಅಲ್ಲಿ ಹೋಗಿ ಅವರು ಒಂದು 5 ನಿಮಿಷ ಮೀಟಿಂಗನ್ನು ಮಾಡ್ತಾರಂತೆ. ಅಂದರೆ ಹೇಗೆ ಅಲ್ಲಿ ನಡ್ಕೋಬೇಕು, ಏನೇನು ಮಾಡ್ಬೇಕು ಅಂತ ಹೇಳ್ಕೊಡ್ತಾರಂತೆ. ಅದಾದಮೇಲೆ ಬಸ್ ಸಿಗುತ್ತೆ, ಬಸ್ಸಲ್ಲಿ ಬನ್ನಿ ಹೋಗೋಣ. ಓಕೆ, ಹೊರಗಡೆ ಬಿಟ್ಟರು ಇವಾಗ. ಹಾಂ, ಇದು ಟಿಕೆಟ್ ಹರಿದು ಕೊಡ್ತಾರೆ. ಓಕೆ, ಬನ್ನಿ ಇವಾಗ ಹೋಗೋಣ. ಬಸ್ ರೆಡಿ ಆಗಿದೆ ಅನಿಸುತ್ತೆ. ನೋಡಿದೆ ಸಫಾರಿ ಬಸ್ಗಳೆಲ್ಲ ಇಲ್ಲಿ ನಿಂತ್ಕೊಂಡಿದೆಯಲ್ಲ, ಎಲ್ಲ ಸಫಾರಿ ಬಸ್ಗಳೇ ನೋಡಿದೆ. ಮೇಬಿ ಇದೇ ಬಸ್ ಅನ್ಸುತ್ತೆ ನಮ್ಮದು. ಆಮೇಲೆ ಇಲ್ಲಿ ಸೀಟ್ಗೆ ನಂಬರ್ಸ್ ಏನಿರಲ್ಲ, ಅದೇ ಸೀಟ್ ಇದೆ ಸೀಟ್ ಅಂತ ಏನಿರಲ್ಲ, ಯಾವ ಸೀಟಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಓಕೆ, ಬನ್ನಿ ಬಸ್ ಒಳಗಡೆ ಎಂಟರ್ ಆದ್ವಿ. ಓಕೆ, ಬಸ್ ಮೂವ್ ಆಯ್ತು ಇವಾಗ. ಹಾಫ್ ಆನ್ ಅವರ್ 1 ಅವರ್ ಇರುತ್ತೆ ಜರ್ನಿ ಅದು. ಬಸ್ ಮೂವ್ ಆಗ್ತಿದೆ ನೋಡಿ. ಇಲ್ಲಿ ನೋಡ್ರಿ, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಎಲ್ಲ ಜಿಕೆಗಳೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾವೆ. ಆಮೇಲೆ ನೀವಿಲ್ಲಿ ನೋಡ್ಬೋದು, ಅಲ್ಲಿ ಕೆಳಗಡೆ ಮಲ್ಕೊಂಡಿದ್ದಾವಲ್ಲ, ಸೊ ಅವೆಲ್ಲ ಕಾಡೆಮೆಗಳು. ಆಮೇಲೆ ಇವಾಗ ರೈಟಲ್ಲೇ ನಿಂತ್ಕೊಂಡಿದೆ ನೋಡಿ, ಅದು ಎಮ್ಮೆ ಅಲ್ಲ, ಅದನ್ನು ಇಂಗ್ಲೀಷಲ್ಲಿ ಯಾಕಂತ ಕರೀತಾರೆ, ಕನ್ನಡದಲ್ಲಿ ಚಮರಿ ಮುರುಘ ಅಂತ ಹೇಳ್ತಾರೆ ನೋಡಿ. ಸೊ ಆ ಪ್ರಾಣಿ ಅದು. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಜಿಂಕೆಗಳಿದಾವೆ ನೋಡಿ. ಇಲ್ಲಿ ನೋಡಿ, ಆನೆ ನಿಂತ್ಕೊಂಡಿದೆ. ಅಲ್ಲಿ ಝೂಲ್ಲಿ ಇರೋದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗೆ ಐತೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಆನೆಗಳಿದೆ ನೋಡಿ ಇಲ್ಲಿ. ಆಮೇಲೆ ಇಲ್ಲಿರ್ತಕ್ಕಂಥ ಆನೆಗಳನ್ನ ಸುಮ್ಮನೆ ಹಾಗೆ ಯಾವುದೂ ಬಿಟ್ಟಿಲ್ಲ. ಇವುಗಳನ್ನೆಲ್ಲ ಗೌರ್ಮೆಂಟ್ ಅವರು ಹತೋಟಿಯಲ್ಲಿ ಇಟ್ಕೊಂಡು ಇವನ್ನ ಮೇಂಟೈನ್ ಮಾಡ್ತಿದ್ದಾರೆ. ಅಂದರೆ ಇವುಗಳಿಗೆಲ್ಲ ಊಟ ಹಾಕೋದು, ಆಮೇಲೆ ಇವಕ್ಕೆ ಏನಾದರೂ ಕಾಯಿಲೆ ಬಂದರೆ ಚಿಕಿತ್ಸೆ ಮಾಡೋದು, ಆ ಥರ ಎಲ್ಲ ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಯಾರೋ ಒಬ್ಬರು ಆನೆಗೆ ಸ್ನಾನ ಮಾಡಿಸ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಆನೆಗಳಿದಾವೆ. ಕರಡಿ ಮಲ್ಕೊಂಡಿದೆ ನೋಡಿ. ಆಮೇಲೆ ಇಲ್ಲೊಂದು ಕರಡಿ ಇದೆ ನೋಡಿ ಇಲ್ಲಿ. ಪಾಪ ಅವನು ನೋಡ್ತಾನೆ ಇಲ್ಲ ಈ ಕಡೆ. ಅದು ಎಲ್ಲರೂ ನೋಡಿ ಸಾಕಾಗೋಗ್ಬಿಟ್ಟೈತೆ ಅದಕ್ಕೆ. ಆಮೇಲೆ ಇಲ್ಲಿ ನೋಡ್ರಿ, 2 ಚಿರತೆ ಇದೆ ಇಲ್ಲಿ. ಒಂದು ಈ ಕಡೆ ರೋಡ್ ಕಡೆ ಬಂತಿಲ್ಲಿ, ಇನ್ನೊಂದು ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡಿದೆ ನೋಡಿ, ಮಲ್ಕೊಂಡಿದೆ ಅನ್ಸುತ್ತೆ ಅಲ್ಲಿ. ಅದು 2 ಇದಾವೆ ಟೋಟಲು. ಇವಾಗ ಏನಾದ್ರು ಒಬ್ಬ ಯಾರಾದ್ರೂ ಕೆಳಗಡೆ ಇಳಿದ್ರೆ ಅಷ್ಟೇ ಒಂದು ಕತೆ ಮುಗೀತು. ನೋಡಿ ಬರ್ತಿದೆ ಬಂತು. ಇಲ್ಲಿ ನೋಡ್ರಿ, ಹುಲಿ ಹೇಗಿದೆ ಅಂತ. ಅಲ್ಲಿ ಝೂ ಅಲ್ಲಿ 2 ಹುಲಿ ನೋಡಿದ್ವಲ್ಲ, ಸೊ ಅವೆರಡು ಕಂಪೇರ್ ಮಾಡಿದ್ರೆ ಅವೆರಡಕ್ಕಿಂತಲೂ ದೊಡ್ಡದಾಗಿ ಐತೆ ಇದು. ನೋಡ್ರಿ, ಈ ಕಡೆನೇ ಬರ್ತಾ ಇದೆ. ಅದಿಡೋ ಹೆಜ್ಜೆ ನೋಡ್ರಿ, ಅದ್ರ ಹೆಜ್ಜೆನ ಒಂದೊಂದು ಹಂಗೆ ಭೂಮಿ ಮೇಲೆ ಪ್ರಿಂಟ್ ಕೊಡ್ದಂಗೆ ಆಗುತ್ತೆ ಹಂಗೆ. ಇಲ್ಲಿ ನೋಡ್ರಿ, ಕಾಡಿನ ರಾಜ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಝೂ ಅಲ್ಲಿ ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ ಅಲ್ಲಿ. ಇವಾಗ ನೋಡ್ರಿ ಹೆಂಗೆ ಕಾಣಿಸ್ತಿದೆ ಅಂತ. ಡೈಲಿ ಜನಗಳು ನೋಡಿ ಸಾಕಾಗೋಗ್ಬಿಟ್ಟೈತೆ ಪಾಪ ಅದಕ್ಕೂ. ನೋಡ್ರಿ ಹೇಗೆ ನೋಡ್ತಿದೆ ಅಂತ. ಆಮೇಲೆ ಇಲ್ಲೊಂದು ಹುಲಿ ಮಲ್ಕೊಂಡಿದೆ ನೋಡಿ ಅಲ್ಲಿ ಗ್ರಾಸ್ ಎಲ್ಲ ಒಣಗಿರೋದಕ್ಕೋಸ್ಕರ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅದು. ಅಲ್ಲಿ ಗಿಡ ಕೆಳಗಡೆ, ಅಂದರೆ ಬ್ಯಾಂಬೋ ಟ್ರೀ ಕೆಳಗಡೆ ಮಲಗಿದೆ ನೋಡಿ ಅಲ್ಲಿ. ಮುಗೀತು ಅಷ್ಟೇ, ಸಫಾರಿ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ. ಒಂದು ಹಾಫ್ ಆನ್ ಅವರ್ ಏನು ಕರ್ಕೊಂಡು ಹೋದ್ರು ಅಷ್ಟೇ. ನಾವು ಇದೇ ಬಸ್ಸಲ್ಲಿ ಹೋಗಿದ್ವಿ. ಸೊ ಬಂದು ಇವಾಗ ರೀಚ್ ಆದ್ವಿ. ಓಕೆ, ನೆಕ್ಸ್ಟ್ ನಾವು ಇವಾಗ ಚಿಟ್ಟೆ ಪಾರ್ಕ್ ಹೋಗೋಣ, ಅಂದರೆ ಬಟರ್ಫ್ಲೈ ಪಾರ್ಕ್ಗೆ ಹೋಗೋಣ ಬನ್ನಿ. ನೋಡಿ, ಇದೇ ಚಿಟ್ಟೆ ಪಾರ್ಕ್ ಎಂಟ್ರೆನ್ಸ್ ಏನಿದೆಯಲ್ಲ ಇದೆ ಅದು. ನೋಡಿ, ಚಿಟ್ಟೆ ಉದ್ಯಾನವನ ಅಂತಿದೆ. ಇವಾಗ ನಾವು ಸಫಾರಿ ಮುಗಿಸ್ಕೊಂಡು ಹಿಂಗೆ ಬಂದಿದ್ದು. ಹಿಂಗೆ ಬಂದು ಅಲ್ಲಿ ನಿಂತ್ಕೊಂಡಿದ್ದಿಲ್ಲ, ಫಸ್ಟ್ ನಿಂತ್ಕೊಂಡಿದ್ದಿಲ್ಲ, ಅದೇ ನಮ್ಮ ಸಫಾರಿ ಬಸ್ ಹೋಗಿದ್ದು ಇವಾಗ. ಓಕೆ, ಬನ್ನಿ ಹೋಗೋಣ ಚಿಟ್ಟೆ ಪಾರ್ಕ್ ಒಳಗಡೆ. ಬಂತು ವಯಸ್ಸಾದವರಿಗೆ 50 ರೂಪಾಯಿ ಇರುತ್ತೆ. ಆಮೇಲೆ ಮಕ್ಕಳಿಗೆ 30 ರೂಪಾಯಿ. ಆಮೇಲೆ ಕ್ಯಾಮ್ರಾ ಅಂದರೆ DSLR ದೊಡ್ಡ ಕ್ಯಾಮ್ರಾ ತೊಗೊಂಡು ಹೋಗ್ತೀನಿ, 50 ರೂಪಾಯಿ ಇರುತ್ತೆ ಅಷ್ಟೇ. ವೀಡಿಯೋ ಕ್ಯಾಮ್ರಾ ಮಾಡಿದ್ರೆ 250. ಓಕೆ, ಬನ್ನಿ ಟಿಕೆಟ್ ಇಸ್ಕೊಂಡು ಒಳಗಡೆ ಹೋಗೋಣ. ಸೊ ಓಕೆ, ಇವಾಗ ಟಿಕೆಟ್ ಇಸ್ಕೊಂಡೆ, ಜಸ್ಟ್ 50 ರೂಪೀಸ್ ಏನು ತೊಗೊಂಡ್ರೆ ಅಷ್ಟೇ. ಬನ್ನಿ ಇವಾಗ ಪಾರ್ಕ್ ಒಳಗಡೆ ಹೋಗೋಣ. ಇದೇ ಚಿಟ್ಟೆ ಪಾರ್ಕ್ ಎಂಟ್ರೆನ್ಸು. ಆ ಕಡೆ ಒಳಗಡೆ ಇದು ಹೋದರೆ ಕಾಣಿಸುತ್ತೆ ಹೆಂಗಿದೆ ಅಂತ. ಒಳಗಡೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗಿ. ಆಮೇಲೆ ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಬಂದರೆ ಆಟ ಆಡೋಕ್ಕೆಲ್ಲ ಪಾರ್ಕ್ ಥರ ಏನೋ ಮಾಡಿದ್ದಾರೆ ಇಲ್ಲೆಲ್ಲ. ಆಟ ಆಡೋಕ್ಕೆ ಚೆನ್ನಾಗಿದೆ, ಕೂತ್ಕೊಳ್ಳೋಕ್ಕೆ, ಓಡಾಡೋಕ್ಕೆ. ನೋಡಿ, ಈ ಕಡೆ ಎಲ್ಲ ಗಾರ್ಡನ್ ಏರಿಯಾ ಫುಲ್ಲು. ಇದೇ ಎಂಟ್ರೆನ್ಸ್ ಒಳಗಡೆ ಹೋಗೋದು. ಓಕೆ, ಬನ್ನಿ ಎಂಟರ್ ಆಗೋಣ ಒಳಗಡೆ. ಓಕೆ, ಲೆಟ್ಸ್ ಗೋ ಅಂತ ನೋಡಿ ಒಳಗಡೆ. ಇದು ಎಂಟ್ರೆನ್ಸ್ ನೋಡ್ರಿ ಹೆಂಗಿದೆ. ಮೇಲ್ಗಡೆ ಎಲ್ಲ
ಇವು ಮೇಲ್ಗಡೆ ಏನು ಒಂಥರ ಗಡಿಗೆ ಏನು ಮಣ್ಣಿಂದು ಏನು ಮಡಿಕೆ ಕಟ್ಟಿದಾರಲ್ಲ ಅದು ಏನಂದ್ರೆ ಚಿಟ್ಟೆಗಳಿಗೆ ಒಳಗಡೆ ವಾಸ ಮಾಡೋಕ್ಕೆ. ಹೇಗಿದೆ ನೋಡಿ ಗಾರ್ಡನ್ ಏರಿಯಾ ಫುಲ್ಲು ಚಿಟ್ಟೆಗಳೆಲ್ಲ ಕಾಣಿಸ್ತಿದೆ ನೋಡಿ. ಈ ಥರ ಎಲ್ಲ ಚಿಟ್ಟೆಗಳಿಗೆ ಊಟ ಮಾಡೋಕ್ಕಂತ ಈ ಥರ ಎಲ್ಲ ಹಾಕಿರ್ತಾರೆ. ಈ ಥರ ಅಂದರೆ ಬಾಳೆಹಣ್ಣು ಏನೋ ಒಂದು ಹಣ್ಣು ಕಟ್ ಮಾಡಿಬಿಟ್ರೆ ಪಾಪ ಮೇಲೆ ಕುತ್ಕೊಂಡು ತಿನ್ಕೊಳ್ಳುತ್ತೆ ಅಂತ. ಆಮೇಲೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಚಿಟ್ಟೆಗಳನ್ನೆಲ್ಲ ಕೈಯಿಂದೆಲ್ಲ ಮುಟ್ಬಾರ್ದಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿ ಮೀನೆಲ್ಲ ಇದೆ ನೋಡಿ ಒಳಗಡೆ, ಕಲರ್ ಫಿಶ್ಗಳೆಲ್ಲ ಇದೆ ಒಳಗಡೆ. ಆಮೇಲೆ ಈ ಚಿಟ್ಟೆ ಪಾರ್ಕು ಇಂಡಿಯಾದಲ್ಲೇ ಫಸ್ಟ್ ಇನಾಗ್ರೇಟ್ ಆಗಿರ್ತಕ್ಕಂಥ ಚಿಟ್ಟೆ ಪಾರ್ಕು. ಇದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಬೇರೆ ಎಲ್ಲಿ ಇರಲಿಲ್ಲ. ಇಲ್ಲಿ ಇನಾಗ್ರೇಟ್ ಆದಮೇಲೆ ಕೇರಳದಲ್ಲಿ ಮತ್ತು ನ್ಯೂ ಡೆಲ್ಲಿಯಲ್ಲಿ, ಆಮೇಲೆ ಇನ್ನೂ ಬೇರೆ ಬೇರೆ ಕಡೆ ಇನಾಗ್ರೇಟ್ ಆಗಿದ್ದಾವೆ. ಆ ಕಡೆ ಚಿಕ್ಕ ವಾಟರ್ಫಾಲ್ ಥರ ಏನೋ ಮಾಡಿದ್ದಾರೆ, ಇವು ಚೆನ್ನಾಗಿ ಕಾಣಿಸ್ಲಿ ಅಂತ. ಇಲ್ಲಿ ನೋಡಿ ಅಲ್ಲಿ ವಾಟರ್ಫಾಲ್ ಥರ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ಅಲ್ಲಿಂದ ನೀರು ಬರ್ತಾ ಇರೋದು. ಇದು ಎಲ್ಲಿ ಹೋಗಲ್ಲ, ಇದು ಅಲ್ಲಿಂದ ಏನು ನೀರು ಬರುತ್ತೆ ಹಿಂಗೆ ತಿರ್ಗಾ ರಿವರ್ಸಾಗಿ ಹೋಗಿ ತಿರ್ಗಿ ಅಲ್ಲಿಂದ ಬರ್ತದೆ. ರೀಸೈಕಲ್ ಥರ ಮಾಡಿದ್ದಾರೆ ಅಷ್ಟೇ, ನೀರು ವೇಸ್ಟ್ ಆಗಲ್ಲ, ಚೆನ್ನಾಗಿ ಕಾಣಿಸುತ್ತೆ ವ್ಯೂಗಳು. ನೋಡೋ ಚಿಟ್ಟೆ ಬಿದ್ದೋಗೈತೆ ಕೆಳಗಡೆ. ಆಮೇಲೆ ಇಲ್ಲಿ ಎಕ್ಸಿಬಿಷನ್ ಇದೆ, ಅಂದರೆ ಪ್ರದರ್ಶನಾಲಯ. ಅಂದರೆ ಬೇರೆ ಬೇರೆ ದೇಶದ ಚಿಟ್ಟೆಗಳನ್ನೆಲ್ಲ ಇಲ್ಲಿ ಶೋಗಂತ ಇಟ್ಟಿರ್ತಾರೆ. ಬನ್ನಿ ತೋರಿಸ್ತೀನಿ ಇವಾಗ. ನೋಡಿ ಎಂಟ್ರೆನ್ಸಲ್ಲಿ ಒಂದು ಫಿಶ್ ಟ್ಯಾಂಕ್ ಇದೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಇದಾವೆ ನೋಡಿ ಒಳಗಡೆ. ಆಮೇಲೆ ಇಲ್ಲಿ ನೋಡಿ ಚಿಟ್ಟೆಗಳನ್ನ ಶೋಗಿಟ್ಟಿರೋದು. ಆ ಚಿಟ್ಟೆ ಸೈಜ್ ನೋಡ್ರಿ ಎಷ್ಟು ದೊಡ್ಡದಿದೆ ಅಂತ. ನೀವಿಲ್ಲಿ ಬಂದರೆ ನಾನಾ ಥರ ಚಿಟ್ಟೆಗಳನ್ನ ನೋಡ್ಬೋದು. ಆಮೇಲೆ ಈ ಚಿಟ್ಟೆ ನೀವೆಲ್ಲರೂ ಕಾಮನಾಗಿ ನೋಡೇ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಕರ್ನಾಟಕದ್ದೇ. ಆಮೇಲೆ ಇಲ್ಲಿ ಶೋಗಿಟ್ಟಿರ್ತಕ್ಕಂಥ ಪ್ರತಿಯೊಂದು ಚಿಟ್ಟೆದು ಅದರ ನೇಮ್ನ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಅದು ಯಾವ ದೇಶದ್ದು, ಆಮೇಲೆ ಅದರ ಪರ್ಟಿಕ್ಯುಲರ್ ನೇಮ್ ಏನಂತ ಮೆನ್ಷನ್ ಮಾಡಿರ್ತಾರೆ, ನೀವು ಆರಾಮಾಗಿ ತಿಳ್ಕೊಬೋದು. ಆಮೇಲೆ ಇಲ್ಲಿ ಒಳಗಡೆ ನೋಡ್ಬೋದು ಸ್ಕಾರ್ಪಿಯೋ ಅಂದರೆ ಚೇಳು. ಅಂದರೆ ಒಂದೆಲ್ಲ ಸತ್ತೋಗಿರೋ ಅಂತ ಅಂದ್ಬಿಟ್ಟು ಇದು ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ ಇಲ್ಲಿ ತೊಗೊಂಬಂದು ಒಳಗಡೆ. ಆಮೇಲೆ ಇಲ್ಲಿ ಒಳಗಡೆ ಬಿಡ್ತಾ ಇದೆ ನೋಡಿ ಚಿಕ್ಕದು ಗ್ರಾಸ್ ಸಫರ್ ಇದೆ. ಆಮೇಲೆ ಇದು ಸ್ಪೈಡರ್ದು ಇದು ಇಲ್ಲಿದೆ ನೋಡಿ, ಸ್ಪೈಡರ್ ಇದೆ ನೋಡಿ. ಬಟ್ ಅದು ಬದುಕಿಲ್ಲ, ಸತ್ತೋಗೈತೆ, ಬಟ್ ಅದನ್ನು ಆ ಥರ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಂದರೆ ಪೋಸ್ಟರ್ಗಳೆಲ್ಲ ಹಾಕಿದ್ದಾರೆ. ಅಂದರೆ ಯಾವುದಕ್ಕೆ ಏನೇನು ಹೆಸರಿಂದ ಕರೀತಾರೆ, ಎಲ್ಲೆಲ್ಲಿ ಇದ್ದಿದ್ದು ಅಂತ ಎಲ್ಲ ಪೋಸ್ಟರ್ಲ್ಲಿ ಹಾಕಿದ್ದಾರೆ. ಆರಾಮಾಗಿ ನೋಡ್ಬೋದು ನೋಡಿ. ಈ ಕಡೆ ಎಲ್ಲ ಹಾಕಿದ್ದಾರೆ ನೋಡಿ. ಅಷ್ಟೇ, ಇನ್ನೇನಿಲ್ಲ. ಬಂದರೆ ಆರಾಮ್ ಚಿಟ್ಟೆ ಪಾರ್ಕ್ ಇದೆ, ಆಮೇಲೆ ಚಿಟ್ಟೆಗಳು ನೋಡ್ಬೋದು. ಆಮೇಲೆ ಅಲ್ಲಿ ಗ್ರೀನ್ ಏರಿಯಾ ಇದೆ, ಚೆನ್ನಾಗಿದೆ ನೋಡೋಕ್ಕೆ. ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇಲ್ಲಿ ಬಂದರೆ ಎಕ್ಸಿಬಿಷನ್ ಥರ ಸ್ವಲ್ಪ ಮಾಡಿದ್ದಾರೆ. ಅದು ಬಿಟ್ಟರೆ ಅಲ್ಲಿ ಚಿಟ್ಟೆಗಳನ್ನ ನೋಡ್ಬೋದು ಜೀವಂತವಾಗಿರೋದನ್ನ. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಹಿಂಗೆ ಎಕ್ಸಿಟ್ ಆಗೋದಾರು ಇಲ್ಲೇ ಇರುತ್ತೆ, ಹೋಗಷ್ಟೇ. ಆಮೇಲೆ ನೀವು ಕಡೆ ಹೊರಗಡೆ ಬಂದರೆ ಅಲ್ಲೇ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇರುತ್ತೆ, ಚೆನ್ನಾಗಿರುತ್ತೆ. ಎಷ್ಟೊತ್ತು ಬೇಕೋ ಕೂತ್ಕೋಬೋದು. ಏನು ಬೇಗ ಎದ್ದೋಗಿ ಆ ಥರ ಯಾರೇನು ಫೋರ್ಸ್ ಏನು ಮಾಡಲ್ಲ. ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಓಕೆ, ಇವತ್ತಿಗಿಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರು ಟೇಕ್ ಕೇರ್. ಬಾಯ್ ಫ್ರಮ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಸಿ ಯು.